ಹತ್ಯೆ ಕೇಸ್ನಲ್ಲಿ ಹಲವು ಗೊಂದಲ ಮೂಡ್ತಾ ಇದೆ. ಉರ್ದು ಬಂದಿಲ್ಲ ಅಂತ ಹತ್ಯೆ ಅಂತ ಕೆಲವರು ಹೇಳ್ತಾ ಇದ್ರು. ಅದರಲ್ಲೂ ಸ್ಪೆಷಲಿ ಗೃಹ ಸಚಿವರು ಫಸ್ಟ್ ಹೇಳಿದ್ರು. ಅದಾದ್ಮೇಲೆ ಕಮಿಷನರ್ ಹಂಗಾಗಿಲ್ಲ, ಇದು ಬೇರೆ ರೀತಿಯಲ್ಲಿ ಆಗಿರುವಂತದ್ದು, ಗಾಡಿ ಟಚ್ ಆಗಿದ್ದಕ್ಕೆ ಅಂತ ಹೇಳಿದ್ರು. ಮತ್ತೆ ಅದಾದ್ಮೇಲೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೂಡ ಉರ್ದು ವಿಚಾರನೆ ಮೆನ್ಷನ್ ಮಾಡಿದ್ರು. ಅದಾದ್ಮೇಲೆ MLC ರವಿಕುಮಾರ್ ಅವರು ಪ್ರಮುಖವಾಗಿ ಹೇಳಿದ್ರು ಕಮಿಷನರ್ ಅವರು ಹೇಳಿದ್ದೇ ಸುಳ್ಳು ಅಂತ. ಮೊದಲು ಹೇಳಿಕೆ ನೀಡಿ ಬಳಿಕ ಉಲ್ಟಾ ಹೊಡೆದಿದ್ರು ಗೃಹ ಸಚಿವರು. ಗಲಾಟೆಯಿಂದ ಹತ್ಯೆ ಅಂತ ಹೇಳಿದ್ರು ಕಮಿಷನರ್ ಪಂತ್. ಕಮಿಷನರ್ ಸುಳ್ಳು ಹೇಳ್ತಿದ್ದಾರೆ ಅಂತ ರವಿಕುಮಾರ್ ಅವರು ಮಾತನಾಡಿದ್ರು ನಿನ್ನೆ. ಎಲ್ಲಾ ಗೊಂದಲದ ಹಿನ್ನೆಲೆಯಲ್ಲಿ ಫೈನಲಿ CIDಗೆ ಪ್ರಕರಣವನ್ನ ಕೊಡ್ಲಾಗ್ತಾ ಇದೆ. ಸೊ ಈಗ CID ತನಿಖೆಯನ್ನ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಏನಂತ ವರದಿ ಬರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು MLC ರವಿಕುಮಾರ್ ಅವರು ನಿನ್ನೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ಅವರನ್ನ ಮಾತನಾಡಿಸಿದ್ರು. ಈ ಸಂದರ್ಭದಲ್ಲಿ ರವಿಕುಮಾರ್ ಏನ್ ಹೇಳಿದ್ರು ನೋಡ್ಕೊಂಬೋಣ. ಬೆಂಗಳೂರಿನಲ್ಲಿ ನಡೆದಿದ್ದ ಚಂದ್ರುವಿನ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದೇ ಉರ್ದು ವಿಚಾರವಾಗಿ ಅವನ ಕೊಲೆಯಾಗಿದೆ ಎಂಬಂತ ಹೇಳಿಕೆಯನ್ನ ಹಿಂದೆ ಗೃಹ ಸಚಿವರು ಕೊಟ್ಟಿದ್ರು. ಅದಾದ ಬಳಿಕ ತಮ್ಮ ಹೇಳಿಕೆಯನ್ನು ಹಿಂದಕ್ಕೆ ಪಡೆದಿದ್ರು. ಆದ್ರೆ ಇದೀಗ ಬರ್ತಿರುವಂತಹ ಮಾಹಿತಿ ಉರ್ದುವಿನ ವಿಚಾರಕ್ಕಾಗಿ ಅವನ ಕೊಲೆಯಾಗಿದೆ ಎಂಬಂತ ಮಾಹಿತಿ ಬರ್ತಾ ಇದೆ. ಇದೇ ವಿಚಾರವನ್ನ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಕೂಡ ಹೇಳಿದ್ರು. ಸರ್, ಏನಂತ ಹೇಳಿದ್ರೆ ಈಗಾಗಲೇ ಈ ಒಂದು ಕೊಲೆ ಪ್ರಕರಣ ಕೊಲೆ ಆಗ್ಬಿಟ್ಟಿದೆ, ಅದರ ನಂತರ ನಂತಿರುವ ತನಿಖೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ, ಅಂದ್ರೆ ಬೇರೆ ಬೇರೆ ದಿಕ್ಕನ್ನು ಪಡೆದುಕೊಳ್ತಿರೋದು ಯಾಕೆ? ನೋಡಿ, ನಾನು ನಿನ್ನೆ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ. ಸೈಮನ್ನು ಆ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಚಂದ್ರನ್ ಜೊತೆನಲ್ಲೇ ಇದ್ದವನು. ಏನ್ ಬೈಕ್ ಆಕ್ಸಿಡೆಂಟ್ ಆಗತ್ತೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದ. ಬೈಕ್ ಆಕ್ಸಿಡೆಂಟ್ ಇಂದ ಸಾವಾಗಿಲ್ಲ. ಆಗ ಬೈಕ್ ಆಕ್ಸಿಡೆಂಟ್ ಆದಾಗ ಒಂದು ಜಗಳ ಆಗತ್ತೆ, ಗಲಾಟೆ ಆಗತ್ತೆ. ಆ ಸಂದರ್ಭದಲ್ಲಿ ಸುತ್ತ ಮುಸ್ಲಿಂ ಗುಂಡಾಗಳು ಇರ್ತಾರೆ. ಆಗ ಕನ್ನಡದಲ್ಲಿ ಇವ್ರು ಹೇಳ್ತಾರೆ, ಇಲ್ಲ ಬಿಟ್ಬಿಡಿ, ನನಗೆ ತೊಂದರೆ ಇಲ್ಲ, ತೊಂದರೆ ಆಗ್ತಿದೆ, ನನಗೆ ಕ್ಷಮಿಸಿ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ, ಕನ್ನಡದಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಕೂಡ, ಮನವಿ ಮಾಡಿದಾಗಲೂ ಕೂಡ ಅವ್ರಿಗೆ ಕ್ಷಮಿಸಲ್ಲ, ಬಿಡಲ್ಲ. ತಮಿಳಲ್ಲಿ ಹೇಳಿದ್ರು ಬಿಡಲ್ಲ. ಉರ್ದುನಲ್ಲಿ ಮಾತಾಡು ಅಂತ ಅವರು ಒತ್ತಾಯಿಸ್ತಾರೆ. ಉರ್ದು ಬಂದ್ರೆ ಮಾತಾಡೋದವನು. ಉರ್ದು ಬರದೇ ಇದ್ದಂಥ ಸಂದರ್ಭದಲ್ಲಿ ಅವರು ಚಾಕುವಿನಿಂದ ಅವ್ರ ತೊಡೆಗೆ ಚುಚ್ತಾರೆ, ಬಲವಾಗಿ ಸಾಕಷ್ಟು ಹೊಡಿತಾರೆ, ಅವರಿಗೆ ರಕ್ತಸ್ರಾವ ಆಗತ್ತೆ. ಆವಾಗ ಅವನು ಬಿಡ್ಸಕ್ ಹೋದಂಥ ಸಂದರ್ಭದಲ್ಲಿ ಸೈಮನ್ಗೂ ಕೂಡ ಹೊಡಿತಾರೆ. ಅವನು ಓಡೋಗ್ತಾನೆ ತಾನು ಬದುಕೋಕ್ಕೋಸ್ಕರ. ಆಮೇಲೆ ಮತ್ತೆ ವಾಪಸ್ ಬಂದಾಗ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಚಂದ್ರ. ಅಂದ್ರೆ ಉರ್ದುವಿನ ವಿಚಾರವಾಗಿನೇ ಈ ಕೊಲೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಚುಚ್ಚಿ ಕೊಲೆ ಮಾಡಿದ್ದಾರೆ. ಸೈಮನ್ನೇ ಹೇಳ್ತಾನೆ, ನಾವು ಮೊನ್ನೆ ಈಗ 3-4 ದಿನದ ಕೆಳಗಡೆ ನಮ್ಮ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವ್ರ ಜೊತೆನಲ್ಲಿ ನಾನು, ನಮ್ಮ SC ಮೋರ್ಚಾದ ಅಧ್ಯಕ್ಷ ಆಗಿರುವಂತ ನಾರಾಯಣ ಸ್ವಾಮಿ ಚಲವಾದಿಯವರು, ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ PC ಮೋಹನ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಜೊತೆಗೆ ಹೋದಾಗ ಅವ್ರ ಮನೆಯಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ನೆರೆಹೊರೆಯವರು ಕೂಡ ಅದನ್ನೇ ಹೇಳ್ತಾರೆ. ಯಾವ್ದು ನಂಬಬೇಕು? ವಿಡಿಯೋದಲ್ಲಿನೂ ಕೂಡ ಸೈಮನ್ ಹೇಳಿರೋದನ್ನ ನಾವು ನೋಡಿದೆ, ಎಲ್ಲರೂ ನೋಡಿದ್ದಾರೆ. ಆ ರೀತಿಯಾಗಿ ಅಂದ್ರೆ ಇದು ಈಗ ಇವತ್ತು ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಕಮಿಷನರ್ ಅವರು ಕಮಲ್ ಪಂತ್ ಅವರು. ಹೇಳ್ತಾ ಇದ್ದೀನಿ ಅದು ಸುಳ್ಳು. ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದು ಸುಳ್ಳು. ಯಾಕೆ ಈ ರೀತಿ ಗೊಂದಲ ಯಾಕೆ ಆಗ್ತಿದೆ? ಜೊತೆಗೆ ಏನಂತ ಹೇಳಿದ್ರೆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನ ಡಿಪಾರ್ಟ್ಮೆಂಟ್ ನವರು ಕೊಡೋದು ಸರಿನಾ? ಹಾಗಾಗಿ ಸೈಮನ್ ಇರ್ಬೋದು, ಅವ್ರ ನೆರೆಹೊರೆಯವರು ಇರ್ಬೋದು, ಅವ್ರ ಮನೆಯವರು ಇರ್ಬೋದು, ಎಲ್ಲಾ ಸೇರಿಸಿ ತನಿಖೆ ನಡೆಸಲಿ. ಸತ್ಯ ಹೊರಗಡೆ ಬರುತ್ತೆ. ಉಪ್ಪು ತಿಂದವನ ನೀರು ಕುಡಿಬೇಕು. ಅದೇ ಈ ತನಿಖೆಯಲ್ಲಿ ಪೊಲೀಸರ ತನಿಖೆ ಹಾದಿ ತಪ್ತಾ ಇದೆಯಾ ಅಥವಾ ವೈಫಲ್ಯ ಆಗ್ತಾ ಇದೆ ಅಂತ ಹೇಳಿ ತನಿಖೆ ನಡೆಸಲಿ. ಇನ್ನೊಂದು ತನಿಖೆ ಶುರುವಾಗಿದೆಯಲ್ಲ ಗೊತ್ತಿಲ್ಲ, ತನಿಖೆ ನಡೆಸಲಿ. ಗೃಹ ಸಚಿವರು ಸತ್ಯನೇ ಹೇಳಿದ್ದಾರೆ. ಇಲ್ಲ, ಹಿಂಗ್ ಜಗಳ ಆಯ್ತು, ಉರ್ದು ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಹತ್ಯೆ ಮಾಡಿದ್ದಾರೆ ಅಂತ ಸತ್ಯನೇ ಹೇಳಿದ್ದಾರೆ. ಆಮೇಲೆ ಪೊಲೀಸರು ತಿರುಚಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗುತ್ತೆ. ಇವತ್ತು ಏನಂತ ಹೇಳಿದ್ರೆ ಮತ್ತೊಮ್ಮೆ ಪೊಲೀಸ್ ಕಮಿಷನರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮಗೆ ತನಿಖೆ ಸಂದರ್ಭದಲ್ಲಿ ಸೈಮನ್ ಹೇಳಿರುವಂತದ್ದನ್ನು ಏನಿತ್ತು ಅದನ್ನು ನಾನು ಉಲ್ಲೇಖ ಮಾಡಿದ್ದೀನಿ, ನಾನು ಒಪ್ಪೋದಿಲ್ಲ. ಇದ್ರ ಬಗ್ಗೆ ತನಿಖೆ ಆಗಲಿ. ಇದು ರವಿಕುಮಾರ್ ಅವರು ಹೇಳುವಂತ ಮಾತು. ಈ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಲಿ ಮತ್ತು ಸತ್ಯ ಹೊರಬರಲಿ ಎಂಬಂತ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ಯಗೀಶ್ವರ್ ಜೊತೆ ಅನಿಲ್ ಬಾಸೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.